ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಮೆಸೇಜ್ ಮಾಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಿದ್ದೀರಾ. 3 ಡೇಸ್ ಆಯಿತು ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ, ಇವತ್ತಿಗೆ 4 ಡೇ. ಸೊ ಆ್ಯಕ್ಚುಲಿ 13th ಡೇಯಿಂದ ನಾನು 13th ಡೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆನಲ್ಲ. ಸೊ 14th 15th 16th 17th 18th ಸೊ ಈ 4 ಡೇಸಿಂದು ವಿಡಿಯೋ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಪ್ರತಿಯೊಂದೂ ನಾನು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಿರಲಿಲ್ಲ. ಸೊ ಊರಿಗೆ ಬಂದಿದ್ದೀನಿ, ಹಾಗಾಗಿನೇ ಈ ಥರ ಸ್ವಲ್ಪ ಮಿಸ್ ಆಯಿತು. ಬಟ್ ನಾನು ಕ್ಲಿಪ್ಪಿಂಗ್ಸ್ನ ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ನನ್ನ ಹತ್ರ ಇರೋವಂಥ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತೀನಿ. ಸೊ ಇದು ಸ್ವಲ್ಪ ನಾನು ಅಂದ್ಕೊಂಡಿರೋ ಥರ ಆಗ್ತಾ ಇಲ್ಲ ಈ ಚಾಲೆಂಜು. ಸೊ ಖಂಡಿತ ಇದನ್ನು ಊರಿಗೆ ಬಂದ ತಕ್ಷಣವೇ ಎಲ್ಲ ಸರಿ ಮಾಡಿಕೊಂಡು ಡೇ ಏನು ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ವಲ್ಲ, ಡೇ 1ಇಂದ ಯಾವ ಥರ ಮಾಡಬೇಕು ಅಂತ ಆ ಥರ ಖಂಡಿತ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಸದ್ಯಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬಾ ಪ್ಲ್ಯಾನ್ ಮಾಡಿಟ್ಕೊಂಡಿದ್ದೀನಿ ಏನೆಲ್ಲ ವೀಡಿಯೋಸ್ ಮಾಡಬೇಕು ಈ ಒಂದು ಜರ್ನಿಯಲ್ಲಿ. ಸೊ ತುಂಬ ಇದ್ದಾವೆ. ಸೊ ಎಲ್ಲನೂ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಊರಿಗೆ ಬಂದಾದಮೇಲೆ ಒನ್ಸ್ ಎಲ್ಲ ಕರೆಕ್ಟ್ ಆಯಿತು ಅಂದರೆ ಸೊ ಇವತ್ತು ಬಂದುಬಿಟ್ಟು ನಾನು ನಿಮಗೆ ಮೇಲೆ ಹಾಕ್ತಾ ಹೋಗ್ತೀನಿ. ಡೇ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್, ಡಿನ್ನರು ಆ ಥರ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದ್ದಾವೆ. ಸೊ ನಾನು ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ ಎರಡಕ್ಕೂ ವೀಡಿಯೋಸ್ನ ಶೂಟ್ ಮಾಡ್ಕೊಳ್ತಿರ್ತೀನಲ್ಲ. ಸೊ ಹಾಗಾಗಿ ಇದರಲ್ಲಿ ಸ್ಟೋರೇಜೂ ನನಗೆ ತುಂಬಾ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಈ ಒಂದು ರೀಸನಿಂದಲೇ ನನಗೆ ಯೂಟ್ಯೂಬ್ ವೀಡಿಯೋಸು ನನಗೆ ಜಾಸ್ತಿ ಮಾಡ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಈವನ್ ರೆಸಿಪೀಸ್ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೂ ತುಂಬ ಕಷ್ಟ ಆಗ್ತಾಯಿದೆ. ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ತೊಗೊಂಡಿದ್ದೀನಿ. ಸೊ ಆದಷ್ಟು ಬೇಗ ನಿಮಗಿಷ್ಟ ಆಗುವಂಥ ವೀಡಿಯೋಸ್ನ ಮಾಡ್ತೀನಿ. ಸೊ ನಾನು ತೊಗೊಂಡಿರೋವಂಥ ಈ 4-5 ಡೇಸಲ್ಲಿ ಏನೇನು ಕ್ಲಿಪ್ಪಿಂಗ್ಸ್ ಇದ್ದಾವೆ ಅದನ್ನ ಶೇರ್ ಮಾಡಿಬಿಟ್ಟು ಯಾವ್ಯಾವ ಡೇ ಅಂತೇಳಿ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಸೊ ಸಿಂಪಲ್ಲಾಗಿ ನಾನೇನು ಇದು ಮಾಡ್ಕೊಂಡಿಲ್ಲ. ಆ್ಯಕ್ಚುಲಿ 6 o'clockಗೆಲ್ಲ ಮಾಡ್ಕೋಬೇಕು ಡಿನ್ನರ್ನ ಅಂತ ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ನಲ್ಲ. ಬಟ್ ಅದನ್ನು ಪ್ರಾಪರಾಗಿ ಫಾಲೋ ಮಾಡೋಕ್ಕಾಗಿರಲಿಲ್ಲ ನನಗೆ. ಸೊ ಅರೌಂಡ್ ಒಂದು ಸಲ 6 ತಿಂದರೆ ಇನ್ನೊಂದು ಸಲ 7, ಒಂದೊಂದು ಸಲ 9 ಈ ಥರ ಆಗಿಬಿಟ್ಟಿದೆ. ಬಟ್ ಏನು ತೊಗೊಂಡಿದ್ದೀನಲ್ಲ ಆದಷ್ಟು ಹೆಲ್ದಿಯಾಗೇ ತೊಗೋಬೇಕು ಅಂತ ಅಂದ್ಕೊಂಡು ಮಾಡ್ಕೊಂಡಿದ್ದೀನಿ. ಸೊ ಸಮ್ಟೈಮ್ಸ್ ಈ ಥರ ಓವರ್ನೈಟ್ ಓಟ್ಸ್ನ ಮಾಡ್ಕೊಂಡಿದ್ದೆ, ಸ್ಟ್ರಾಬೆರೀಸ್ ಎಲ್ಲ ಹಾಕ್ಕೊಂಡ್ಬಿಟ್ಟು. ಆ್ಯಂಡ್ ರೆಗ್ಯುಲರಾಗಿ ತೊಗೊಳ್ಳೋವಂಥ ವೆಯ್ಟ್ ಲಾಸ್ ಡ್ರಿಂಕ್ಗೆ ಸ್ವಲ್ಪ ಬಿಸಿನೀರಿಗೆ ಲೆಮನ್ ಜ್ಯೂಸು, ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ತೊಗೊಂಡಿದ್ದೆ. ಓವರ್ನೈಟ್ ಓಟ್ಸ್ ಯಾವ ಥರ ಮಾಡ್ಕೋಬೋದು, 7 ಡೇಸ್ಗೆ 7 ರೆಸಿಪೀಸ್ನ ಶೇರ್ ಮಾಡಿದ್ದೆ ಹಳೆ ವೀಡಿಯೋಸಲ್ಲೆಲ್ಲ. ಅದನ್ನು ಚೆಕ್ ಮಾಡಿ ಓವರ್ನೈಟ್ ಓಟ್ಸು ಡೈಲಿ ತೊಗೊಳ್ಳೋರು ತೊಗೋಬೋದು, ಪ್ರಾಬ್ಲಮ್ ಏನೂ ಇಲ್ಲ. ಬಟ್ ಓಟ್ಸಿಂದು ಕ್ವಾಂಟಿಟಿ ನೆನ್ಪಿಟ್ಕೊಳ್ಳಿ, 3 to 4 ಸ್ಪೂನ್ಸ್ಗಿಂತೂ ಜಾಸ್ತಿ ಬೇಡ. ಸೊ ಇದು ಬಂದುಬಿಟ್ಟು ಆ್ಯಕ್ಚುಲಿ 14th ಡೇ ಇದು ಅನಿಸುತ್ತೆ. ನನಗೂ ಹೇಳಿದ್ನೆಲ್ಲ ಪ್ರಾಪರಾಗಿ ಯಾವುದೂ ಸರಿಯಾಗಿ ಇದು ಮಾಡ್ಕೊಳಕ್ಕಾಗಲಿಲ್ಲ. ಈಗ ನಾನು ಎಡಿಟಿಂಗ್ ಮಾಡಬೇಕಾದ್ರೆ ನೋಡ್ಕೊಳ್ತಾ ಇದ್ದೀನಿ ಯಾವ್ಯಾವ ಕ್ಲಿಪ್ಪಿಂಗ್ಸ್ ಇದ್ದಾವೆ ಅದನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ಮಾರ್ನಿಂಗ್ ಓಟ್ಸ್ ತೊಗೊಂಡಿದ್ದೆ. ಅದಾದಮೇಲೆ ಮಧ್ಯಾಹ್ನ ಲಂಚ್ಗೆ ಚಿಕನ್ ತೊಗೊಂಡಿದ್ದೆ. ಚಿಕನ್ನು ಮತ್ತು ರೊಟ್ಟಿ, ರೈಸು ಇದನ್ನ ತೊಗೊಂಡೆ. ಆ್ಯಂಡ್ ಇನ್ನೊಂದು ಪ್ಲ್ಯಾನ್ ಏನಿತ್ತಂದರೆ ನೆಕ್ಸ್ಟ್ ಡೇ ನಾವು ಮನೆ ದೇವ್ರಿಗೆ ಹೋಗಬೇಕು ಅಂದ್ಕೊಂಡಿದ್ವಿ. ಬಟ್ ಆಲ್ ಆಫ್ ಸಡನ್ ಪ್ಲ್ಯಾನ್ ಚೇಂಜ್ ಆಗಿಬಿಟ್ಟು ಇವತ್ತೇ ನಾವು ನಮ್ಮ ಮನೆ ದೇವರು ಹುಲಿಗೆಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಅಂದರೆ ಇಲ್ಲಿ ನೋಡಿ, ನಾನು ಈ ಒಂದು ಚಾಲೆಂಜ್ ತೊಗೊಳ್ಬೇಕಾದ್ರೆ ಇದ್ರ ಜೊತೆಗೇ ನನ್ನ ವೆಯ್ಟ್ ಲಾಸ್ ಜರ್ನಿ ಜೊತೆನೇ ಕಾರ್ ಡ್ರೈವಿಂಗ್ನು ಪ್ರಾಕ್ಟೀಸ್ ಮಾಡಿಕೊಂಡು ಪರ್ಫೆಕ್ಟ್ ಆಗಬೇಕು ಅಂತ ಅಂದ್ಕೊಂಡಿದ್ನಲ್ಲ. ಸೊ ಆಲ್ಮೋಸ್ಟ್ ಸ್ವಲ್ಪ ಪರ್ಫೆಕ್ಟ್ ಆಗಿದ್ದೀನಿ. ಬಟ್ ಇನ್ನೂ ರಿವರ್ಸ್ ಗೇರ್ ಅವೆಲ್ಲ ಏನೇನಿದಾವಲ್ಲ, ಸೊ ಅವೆಲ್ಲ ಇನ್ನೂ ಕಲಿಬೇಕು. ಇವತ್ತು ಆಫ್ ಆಫ್ ದ ವೇ ಊರಿಗೆ ಹೋಗಬೇಕಾದ್ರೆ ನಾನೇ ಓಡಿಸ್ಕೊಂಡು ಹೋದೆ. ಆ್ಯಂಡ್ ಇನ್ನು ಹೈವೇ ಆ ಥರ ಎಲ್ಲ ಇರುತ್ತಲ್ಲ, ಅಲ್ಲಿ ತುಂಬಾ ಟ್ರಾಫಿಕ್ ಇರುತ್ತೆ. ಆ್ಯಂಡ್ ಜಾಸ್ತಿ ಸ್ಪೀಡೆಲ್ಲ ಬರ್ತಿರುತ್ತಲ್ಲ ವೆಹಿಕಲ್ಸ್, ಅಲ್ಲೆಲ್ಲ ಬೇಡ ಅಂತ ಅಂದ್ಕೊಂಡು ಖುಷಿ ಅನಿಸುತ್ತೆ. ಡ್ರೈವಿಂಗ್ ಪರವಾಗಿಲ್ಲ, ಅಟ್ಲೀಸ್ಟ್ ವೆಯ್ಟ್ ಲಾಸ್ ಜರ್ನಿ ಪ್ರಾಪರಾಗಿ ಮಾಡೋಕ್ಕಾಗ್ತಾ ಇಲ್ಲ ಅಂದ್ರೂ ಈ ಒಂದು ಕಾರ್ ಪ್ರಾಕ್ಟೀಸ್ ಆದರೂ ಸ್ವಲ್ಪ ನಡೀತಾ ಇದೆ ಸ್ವಲ್ಪದ ಮಟ್ಟಿಗೆ. ಸೊ ಇದು ಆಯಿತು. ನೈಟ್ ಅವತ್ತು ದೇವಸ್ಥಾನಕ್ಕೆ ಬಂದಾದಮೇಲೆ ದೇವಸ್ಥಾನದಲ್ಲೇ ಪ್ರಸಾದ ಮಾಡಿಕೊಂಡೆ. ಕ್ಲಿಪ್ಪಿಂಗ್ಸ್ ಏನೂ ತೊಗೊಳ್ಳಿಲ್ಲ. ಇದು ಬಂದುಬಿಟ್ಟು ನೆಕ್ಸ್ಟ್ ಡೇದು, ಅಂದರೆ ಡೇ 15 ಅನಿಸುತ್ತೆ. ಅರ್ಲಿ ಮಾರ್ನಿಂಗೇ ಬರೋಕ್ಕೆ ಹೇಳಿದರು ನಮಗೆ. ಸೊ ಬೇಗನೆ ಬೆಳಗ್ಗೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಇವತ್ತು ಮಾರ್ನಿಂಗ್ ಟಿಫನ್ನು ದೋಸೆ ತೊಗೊಂಡೆ. ಆ್ಯಂಡ್ ಇದಾದಮೇಲೆ ನಾವು ಹುಲ್ಗಿಯಿಂದ ಇನ್ನೊಂದು ದುರ್ಗಮ್ಮ ದೇವಸ್ಥಾನಕ್ಕೆ ಅಂತೇಳಿ ಹೋಗಿದ್ವಿ. ಸೊ ಅದು ಮುಗಿಸ್ಕೊಂಡು ಹೊಸಪೇಟೆಯಲ್ಲಿ ಮನೆಗೆ ಬಂದುಬಿಟ್ಟು ಅಲ್ಲಿ ಲಂಚ್ ಮಾಡ್ಕೊಂಡ್ವಿ. ಸೊ ನಾನ್ ವೆಜ್ ಊಟ ಮಾಡ್ಕೊಂಡ್ವಿ. ಸೊ ಅದೆಲ್ಲ ಏನೂ ಇದರಲ್ಲೇ ಆ್ಯಡ್ ಮಾಡಿಲ್ಲ. ಸೊ ಡೇ ಟು ಡೇ ನಾನು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಏನೇನು ಫುಡ್ ತೊಗೊಳ್ತಾ ಇದ್ದೀನಿ ಆ್ಯಂಡ್ ಏನು ಆ್ಯಡ್ ಮಾಡಿಲ್ಲಲ್ಲ ಅದನ್ನ ನಾನು ನಿಮಗೆ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು. ಲಂಚ್ ಮುಗಿಸ್ಕೊಂಡು ಮನೆಗೆ ಹೋಗಿ ರಿಟರ್ನ್ ಆದ್ವಿ.
ಮತ್ತು ನಮ್ಮ ಏನು ಟೌನ್ಶಿಪ್ಗೆ. ಡಿನ್ನರ್ ಬಂದುಬಿಟ್ಟು ನಾನು ಏನು ಮಾಡಿದೆ ಅಂತಂದರೆ, ಮಧ್ಯಾಹ್ನ ನಾನ್ ವೆಜ್ ತೊಗೊಂಡಿತ್ತಲ್ಲ, ಸೊ ನೈಟ್ ಡಿನ್ನರ್ಗೇನು ನಾನು ತೊಗೊಳ್ಳಿಲ್ಲ, ಜಸ್ಟ್ ಒಂದು ಫ್ರೂಟ್ನ ತೊಗೊಂಡೆ. ಆ್ಯಂಡ್ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ಸ್ಮೂತಿನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಹಾಲು ಹಾಕ್ಕೊತಿದ್ನಲ್ಲ ಯಾವಾಗಲೂ, ಈ ಸರಿ ಸ್ವಲ್ಪ ಮೊಸರು ಹಾಕ್ಕೊಂಡು ಲಸ್ಸಿ ಥರ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಗೋಡಂಬಿ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಜೇನುತುಪ್ಪ, ಹಾಗೆ ಸ್ಟ್ರಾಬೆರೀಸ್ ಇದ್ವು, ಹಾಗಾಗಿ ಸ್ಟ್ರಾಬೆರೀಸ್ದು ಮಿಲ್ಕ್ ಶೇಕ್ ಅಲ್ಲ, ಸ್ಟ್ರಾಬೆರೀಸಿಂದು ಸ್ಮೂತಿ ಲಸ್ಸಿ ಥರ ತುಂಬ ಚೆನ್ನಾಗಿತ್ತು ಗೊತ್ತಾ ಟೇಸ್ಟು. ನಿಮಗೆ ಲಸ್ಸಿ ಯಾರಾದರೂ ಇಷ್ಟಪಡೋರು ಈ ಥರ ಮಾಡ್ಕೊಂಡು ತೊಗೊಳ್ಳಿ. ಗೋಡಂಬಿ ಮತ್ತು ನಾನು ಇದರಲ್ಲಿ ನೀರು ಹಾಕಿದ್ದೀನಿ, ಹಾಲು ಹಾಕಿಲ್ಲ. ಒಂದು ದೊಡ್ಡ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಮೊಸರು ಹಾಕ್ಕೊಂಡಿದ್ದೀನಿ, ಟೀ ಕುಡಿತೀವಲ್ಲ ಅದರಷ್ಟು ಮೊಸರು, ಗೋಡಂಬಿ, ಸ್ಟ್ರಾಬೆರೀಸು ಮತ್ತು ಜೇನುತುಪ್ಪ. ಸೊ ಇವಿಷ್ಟು ಹಾಕ್ಬಿಟ್ಟು ಬ್ಲೆಂಡ್ ಮಾಡಿಕೊಂಡು ಈ ಒಂದು ಸ್ಮೂತಿನ ತೊಗೊಂಡೆ ಆ್ಯಸ್ ಎ ಬ್ರೇಕ್ಫಾಸ್ಟ್ ಆಗಿ. ಮಾರ್ನಿಂಗ್ ಸ್ಮೂತಿ ಎಲ್ಲ ತೊಗೊಂಡಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಕಡಲೆಕಾಯಿ, ಈಗಂತೂ ಸೀಸನಲ್ಲಿ ತುಂಬ ಸಿಗ್ತಿರುತ್ತಲ್ಲ, ಸೊ ಕಡಲೆಕಾಯಿ ತೊಗೊಂಡು ಬಂದಿತ್ತು, ಇದನ್ನು ತೊಗೊಂಡ್ವಿ. ಮಿಡ್ ಮಾರ್ನಿಂಗಲ್ಲಿ ಈ ಒಂದು ಸ್ನ್ಯಾಕ್ಸ್ನ ತೊಗೊಂಡೆ. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಏನು ತೊಗೊಂತು ಅಂತಂದರೆ, ಇವತ್ತು ಚಪಾತಿ ಮತ್ತು ಇದು ಪನ್ನೀರ್ದು ಕರಿ ಮಾಡಿತ್ತು, ಪನ್ನೀರು ಮತ್ತು ಸ್ವಲ್ಪ ಇದು ಮಶ್ರೂಮ್ ಹಾಕಿ, ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ. ಆ್ಯಂಡ್ ಲಂಚ್ ಆದಮೇಲೆ ಈವ್ನಿಂಗು ಹೊರಗಡೆ ಹೋಗಿತ್ತು, ಲಡ್ಡುಗೆ ಹೇರ್ ಕಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಅಲ್ಲೋದ್ಮೇಲೆ ಆರಾಧ್ಯನೂ ಹೇರ್ ಕಟ್ ಮಾಡಿಸ್ಕೊತೀನಿ ಅಂತ ಕೇಳ್ತಿದ್ಲು. ಸೊ ಅವಳಿಗೂ ಸ್ವಲ್ಪ ಹೇರ್ ತುಂಬಾ ಕೆಳಗಡೆ ಎಲ್ಲ ಸ್ಪ್ಲಿಟ್ ಎಂಡ್ಸು ಆ ಥರದ್ದೆಲ್ಲ ಆಗಿತ್ತು, ಸ್ವಲ್ಪ ಟ್ರಿಮ್ ಎಲ್ಲ ಮಾಡಿಸೋಣ ಅಂತ ಅಂದ್ಕೊಂಡು ಅವಳಿಗೂ ಮಾಡಿಸಿದ್ವಿ. ಆ್ಯಂಡ್ ನಮ್ಮ ಲಡ್ಡು ಬಾಸ್ ನೋಡಿ, ಮೊದಲೆಲ್ಲ ಸುಮ್ಮನೆ ಕೂಡ್ತಿರ್ಲಿಲ್ಲ, ಅಳೋದು ಆ ಥರ ಎಲ್ಲ ಮಾಡ್ತಿದ್ದ, ಈಗೇನೂ ಇಲ್ಲ ಆರಾಮ್ಸೆ ಮಾಡ್ಕೊಳ್ತಾನೆ. ನಾನು ಈ ಥರ ಸ್ವಲ್ಪ ಫ್ರಂಟಲ್ಲೆಲ್ಲ ಹೇರ್ ಬಿಟ್ಟು ಮಾಡಿಸೋಣ ಅಂದರೆ, ನಾನು ಆರಾಧ್ಯ ಹತ್ರ ಇದ್ದೀನಿ, ಅವರಪ್ಪ ಫುಲ್ ಚಿಕ್ಕದಾಗಿ ಮಾಡಿಸ್ಬಿಟ್ಟಿದ್ದಾನೆ, ತೋರಿಸ್ತೇನೆ ಅವ್ನ ಹೇರ್ ಕಟ್. ಹೇಗೋ ಸಮ್ಮರೆಲ್ಲ ಹೋಗಲಿ ಬಿಡು ಅಂತ ನಾವು ಸುಮ್ಮನೆ ಆದ್ವಿ. ಆ್ಯಂಡ್ ಇದು ಬಂದುಬಿಟ್ಟು ಅವತ್ತಿನ ನೈಟು ಅವಲಕ್ಕಿ ಒಗ್ಗರಣೆ ಮಾಡಿಕೊಂಡು ಸಿಂಪಲ್ಲಾಗಿ ಡಿನ್ನರ್ನ ಕಂಪ್ಲೀಟ್ ಮಾಡಿಕೊಂಡೆ. ಸೊ ಈವ್ನಿಂಗ್ 6 o'clock ಏನೂ ಮಾಡ್ಕೊಳ್ಳಿಲ್ಲ. ಸೊ ಅರೌಂಡ್ 8:30 ಆಗಿತ್ತು. ಆ ಟೈಮಲ್ಲಿ ಅವಲಕ್ಕಿ ಒಗ್ಗರಣೆನ ಆ್ಯಸ್ ಎ ಡಿನ್ನರ್ ಆಗಿ ತೊಗೊಂಡು. ಸೊ ಇಲ್ಲಿವರೆಗೂ ತೋರಿಸಿದ್ದು ಡೇ 17 ಆ್ಯಂಡ್ ಇದು ಬಂದುಬಿಟ್ಟು ಡೇ 18ಇಂದು. ಸೊ ಡೇ 18ಇಂದು ಮಾರ್ನಿಂಗ್ ನಾನು ವೆಯ್ಟ್ ಲಾಸ್ ಡ್ರಿಂಕ್ ಅದನ್ನೇ ತೊಗೊಂಡಿದ್ದೆ, ಕಂಪಲ್ಸರಿ ಅದಂತೂ ತೊಗೊಳ್ತಾ ಇದ್ದೀನಿ. ಇದಾದಮೇಲೆ ಡೈರೆಕ್ಟಾಗಿ ನಾನು ಬ್ರೇಕ್ಫಾಸ್ಟ್ ಏನೂ ಮಾಡ್ಕೊಳ್ಳಿಲ್ಲ, ಲಂಚೇ ಮಾಡಿಕೊಂಡೆ. 12-12:30 ಆಗಿತ್ತು. ಈ ಟೈಮಲ್ಲಿ 2 ರೊಟ್ಟಿ ತೊಗೊಂಡಿದ್ದೀನಿ, ಸ್ವಲ್ಪ ರೈಸು. ಸೊ ಇವತ್ತಿನ ಡೇ ಮಾರ್ನಿಂಗು ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎರಡೂ ಸೇರಿ ಒಟ್ಟಿಗೆ ಮಾಡಿಕೊಂಡೆ. ಆ್ಯಂಡ್ ಇವತ್ತು ತುಂಬಾ ಕೆಲಸ ಇತ್ತು. ಸೊ ನಾನು ಊರಿಗೆ ಹೋಗೋದಿತ್ತು ಅಂತೇಳಿ ಏನೇನು ವೀಡಿಯೋಸ್ ಇದ್ದಾವೆ ಪೆಂಡಿಂಗ್ ಎಲ್ಲ ಪ್ರತಿಯೊಂದನ್ನು ಶೂಟ್ ಮಾಡ್ಕೊಳ್ಳೋದು, ಎಡಿಟಿಂಗ್ ಮಾಡೋದು ಎಲ್ಲ ಜಾಸ್ತಿನೇ ಕೆಲಸ ಇತ್ತು. ಆ್ಯಂಡ್ ಪ್ಯಾಕಿಂಗ್, ಊರಿಗೆ ಹೋಗೋದು ಪ್ಯಾಕಿಂಗ್ ಎಲ್ಲ ಮಾಡೋದಿತ್ತು. ಸೊ ಹಾಗಾಗಿ ನಾನು ಜಾಸ್ತಿ ಏನು ಶೂಟ್ನೂ ಮಾಡ್ಕೊಳ್ಳಿಲ್ಲ ಇವತ್ತು. ಆ್ಯಂಡ್ ಇವತ್ತು ಡಿನ್ನರ್ಗೂ ಅಷ್ಟೇ ಮಧ್ಯಾಹ್ನ ಏನು ಮಾಡಿದ್ನಲ್ಲ ಅದೇ ರೊಟ್ಟಿ ಜೊತೆ ಸ್ವಲ್ಪ ಪಲ್ಯನ ತೊಗೊಂಡು ಮುಗಿಸ್ಕೊಂಡೆ. ಸೊ ಇದಾಗಿತ್ತು ಡೇ 14ಇಂದ ಡೇ 18ವರೆಗೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.